ಪ್ರಮೋಷನ್ ಅಂದ್ರೆ ಮುಂಚೆ ಒಂದು ವೃಂದಾವನ ಅನ್ನೋದು ಒಂದು ಸಣ್ಣದ ಅಂಗಡಿ ಇತ್ತು. ಈಗ ಅವರು ದೊಡ್ಡದು ಮಾಡಾಕತ್ತಾರ. ಒಂದು ಪೋಸ್ಟ್ ಬಂತು ಗೈಸ್, ಶ್ರೀ ಸವಿಗಿ ಗವಿಸಿದ್ದೇಶ್ವರ ಮಠದಿಂದ. ಏನೈತಿ ಏನಿಲ್ಲ, ತಲಿ ಕೆಟ್ಟೆ ತಲಿ ಕೆರ್ಕಾಣಕತ್ ಬಿಡಣ. ಇವ್ರಲ್ಲೇ ಅಣ್ಣ, ಇವ್ರ ವಿಜಯನಗರ ಸೆಲ್ಫಿ ತಕ್ಕ. ಶಾಕಿಂಗ್ ನ್ಯೂಸ್ ಏನಂದ್ರೆ ನಮ್ಮ ಕಪ್ಪಿ ಇವತ್ತು ಪೇಮೆಂಟ್ ಮಾಡ್ಯಾನ ಗೈಸ್. ನೀವು ವೃಂದಾವನ ಅಂತಂದು ಪ್ರಸಾದ ಕೊಟ್ಟಾರ. ಈ ತರ ಐತೆ ಫುಲ್. ಆಮೇಲೆ ನಿಮಗೆ ತೋರಿಸ್ತೀನಿ ಗೈಸ್ ಯಾವ ತರ ಏನಂತಂದು. ಫಸ್ಟ್ ಏನು ಮುಗಿಸ್ಬಿಡೋಣ. ಕೊಡ್ತಾರ ನಿಮ್ದ್ರಾಗ ಹೋಗಿ ಕೊಡಂಬ ಅಂದ್ರೆ ರೊಕ್ಕ ಕೇಳ್ತಾನೆ. ಇಲ್ಲಿ ಆದ್ರೂ ರೊಕ್ಕ ಅವನೇ ಕೊಡೋದು, ಅಲ್ಲಿ ಆದ್ರೂ ಅವನೇ ಕೊಡೋದು. ಈಗ ನೀರು ಕುಡಿಯಕತ್ತಾನ ಸುರು ಅಂತಂದು ಇಲ್ಲಿ ಇರಿಟೇಟ್ ಸೌಂಡ್ ಮಾಡಕತ್ತಾನ. ಭಾಳ ದಿನ ಆದ್ಮೇಲೆ ಬೆಟ್ಟಾಗ್ಯಾರ ನಮ್ಮ ಅಲ್ಲೂರು ಸ್ವಾಮಿ ಬಂದಾನ್ರಿ ಅಂದ್ರೆ ಸ್ನ್ಯಾಪ್ ಹಾಕ ಫೋರ್ಸಿಗೆ ಸಂದೀಪ್ ಸೀದಾ ಗಾಡಿ ಹಾಕಿ ಬಂದ್ಬಿಟ್ಟಂಗೆ ಗೈಸ್. ಒಂದಕ್ಕೆ ಏನಿಲ್ಲ ನಿಯರ್ ಬೈ 100 ರೂಪಾಯಿ ಗೈಸ್ ನಮಗೆ ಸಿಕ್ಕಿರೋದು. ನಮ್ಮ ಮಮ್ಮಿಯವರು ಸ್ಪೆಷಲ್ ಮಾಡ್ಯಾರ ಗೈಸ್, ಫಸ್ಟ್ ಮಾಡ್ಯಾರ ಗೈಸ್. ಗಾಯ್ಸ್ ಗುರು ಎಲ್ಲರಿಗೂ ನಮಸ್ಕಾರ ರೀ. ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತಿನ ವ್ಲಾಗ್ ಅವಾಗೆ ಶಾಪಿಗೆ ಹೋಗಿ ಬಂದೀನಿ. ಇವತ್ತಿನೊಂದೇನಂದ್ರೆ ಒಂದು ಪ್ರಮೋಷನ್ ಅಂದರೆ ಮುಂಚೆ ಒಂದು ವೃಂದಾವನ ಅನ್ನೋದು ಒಂದು ಸಣ್ಣದ ಅಂಗಡಿ ಇತ್ತು ಗೈಸ್. ಅಂದ್ರೆ ಬಸ್ ಸ್ಟ್ಯಾಂಡ್ ಕಡೆ ಹೋಟೆಲ್ ಇತ್ತು. ಈಗ ಅವರು ದೊಡ್ಡದು ಮಾಡಾಕತ್ತಾರ. ಅದಕ್ಕೆ ಈಗ ಹೋಗ್ಬೇಕು ಗೈಸ್. ನಾನೀಗ ಹೋಗಿ ಅಂದ್ರೆ ಸ್ವಲ್ಪ ಪ್ರಮೋಷನ್ಗೆ ಹಚ್ಚಾರ ಅಂದ್ರೆ ಓಪನಿಂಗಿಗೆ ಕರೆದಂಗೆ ಗೈಸ್. ಇವತ್ತು ಅವ್ರದ್ದು ಓಪನಿಂಗು ಐತಿ. ನಾವು ಮತ್ತು ಪಾಪಡಿ ಅವರು ಅವ್ರದ್ದು ಚಾನಲ್ ಐತಿ. ಕರ್ದಾರ ಹೋಗ್ಬೇಕು ಗೈಸ್. ಈಗ ಸ್ವಲ್ಪ ರೆಡಿ ಆಗಿ ಹೋಗುವ. ಲೆಟ್ಸಿ ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ. ಲೆಟ್ಸಿ ಈಗ ಫೈನಲ್ ವಾಕಪ್ ಆ್ಯಂಡ್ ರೆಡಿ ಆದ ಗೈಸ್. ಈಗ ಇವನು ನಮ್ಮ ವಿಜಯನಗರ ಬ್ಲಾಗ್ಸ್ ಅವರು ಬಂದಾರೆ. ಇನ್ನೊಂದೇನಂದ್ರೆ ಈಗ ಒಂದು ಪೋಸ್ಟ್ ಬಂತು ಗೈಸ್, ಶ್ರೀ ಸವಿಗಿ ಗವಿಸಿದ್ದೇಶ್ವರ ಮಠದಿಂದ ನಮಗೆ ಸೀದಾ ಒಂದು ಪೋಸ್ಟ್ ಬರುತ್ತೆ. ಅಂದ್ರೆ ವರ್ಷ ಬರ್ತಾರೆ. ಅಂದರೆ ಜಾತ್ರೆಗಿಂತ ಮುಂಚೆ ಒಂದು ಬರುತ್ತೆ. ಈಗ ಒಂದು ಏನೋ ಬಂದೈತೆ ಗೈಸ್, ಪಾಂಪ್ಲೇಟ್ ಅಂತದು. ನೆಕ್ಸ್ಟ್ ಈಗ ನೋಡಂಬ್ರಿ ಹರಿದು ನೋಡಮ್ ಯಾವ ಥರ ಐತೆ ಅಂತ ಏನಂತಂದ್ರೆ ಗೈಸ್. ನೋಡಮ್ ಗೈಸ್ ಏನೈತಿ ಏನಿಲ್ಲ. ಏನೋ ಅಜ್ಜರ ಪತ್ರ ಬರ್ದಂಗೆ ಅದ ಗೈಸ್. ಈ ಥರ ಐತಿ ಥರ ಬರ್ದಾರ ಗೈಸ್. ಇದೆಲ್ಲ ಆರಾಮ್ ನೀವು ಪಾಸ್ ಮಾಡ್ಕೊಂಡು ಓದಿದ್ರೆ ನಮಗೂ ಚಲೋ. ಈಗ ಓದೋಕ್ಕೂ ಟೈಮ್ ಇಲ್ಲ. ಮಾಡೋದು ಗವಿಸಿದ್ದೇಶ್ವರ ಮಠ ಇದೆ ಏನೋ ಇದೇ ಐತಿ ಓಮದ್ದು. ಅದು ಹೌದು, ಪ್ರತಿ ಸಲ ಕಳಿಸ್ತಾರಲ್ಲ ಅದರ. ಗೈಸ್ ಫೈನಲಿ ಲೆಟ್ಸ್ ಯು ಆ್ಯಂಡ್ ಗೈಸ್ ನನ್ನ ಮಕ್ಕಳು ಇಬ್ಬರು ಹೆಂಗಂದ್ರೆ ಇವರಿಬ್ಬರು ನಾನು ನಂಬಿಬಿಟ್ನೆ ಅಂದರೆ ಇನ್ನು ನನ್ನಷ್ಟು ಯಾರೇ ಇಲ್ಲ. ಯಾಕಂತಂದರೆ ನನ್ನ ಮಗ ಫಸ್ಟ್ ಇವರಿಬ್ಬರು ಬಂದರು. ಇಬ್ಬರು ಬಂದು ಕೂಡ ಏನು ಮಾಡಿದ್ರು, ನಮ್ಮ ಟೀ ಶಾಪ್ ಕಡೆ ಬಂದರು. ಇವನಿಗೆ ಯಾರೋ ಎಕ್ಸೆಟ್ರಾ ಫೋನ್ ಹಚ್ಚಿದ್ರು. ಫೋನ್ ಹಚ್ಕೊಳ್ಳೋಣ ಹೋಗಿ ಬರ್ತಿಲ್ಲ ಅಂತಂದು ಹೋದ. ಮತ್ತು ಇಜ್ಜಲ್ಲಿ ಅದಕ್ಕೆ ಕರ್ಕೊಂಬಂದಿಲ್ಲ ಅಂತ ಅವ ಏನೂ ಕೆಲಸ ಇಲ್ಲ ಅಂತ ಇಬ್ಬರು ಈಗ ಹೆಂಗಾರ ಅಂದ್ರೆ ಇವ ಬಂದಾನ. ಈಗ ಅವ ನನ್ನ ಗಾಡಿ ತೊಗೊಂಡೋಗ್ಯಾನ. ಇಬ್ಬರು ಕಟ್ಕೊಂಡು ನಾವಿಬ್ಬರು ಹೊಂಟಿವಲ್ಲ, ಅದಕ್ಕೆ ಅವನಿಗೆ ಫುಲ್ ಹೆವಿ ತಲೆ ಕೆಟ್ಟೆ ತಲೆ ಕೆರ್ಕಾಣಕತ್ ಬಿಡೋಣ ಗೈಸ್. ಅದಕ್ಕೆ ಏನು ಮಾಡ್ಬೇಕು ಏನಿಲ್ಲ ಅಂತಂದು ಅದಕ್ಕೆ ಈಗ ನಾನು ಯಾವಾಗ ಬಂದೀನಿ ನನಗೆ ಅವೇ ಹೇಳಕ್ ಹೋಗ್ಬಾಡ್ಲೆ. ಇಬ್ರದ್ದು ಹೇಳ್ದ ನೀನು ನನಗೆ ಹೇಳಕ್ ಹೋಗ್ಬಾಡ್ಲೆ. ಟೈಮಿಗೆ ಬಂದಿನಿಲ್ಲ ನಂಗೆ ಅವೆಲ್ಲ ಹೇಳಕ್ ಹೋಗ್ಬಾರ್ದು. ಇಬ್ರು ಹೆಂಗ್ ಬಂದಿರಿ, ಇಬ್ರು ಹೋಗ್ಬಿಡುವಾಗ ಸುಮ್ಮನೆ 10 ನಿಮಿಷ ಬಂದಿನಿಲ್ಲ. ಅವನ ಜೊತೆಗೆ ಬಾಲ ಏನಾರನ್ರಿ ಇವರಿಬ್ರು ನಂಬಾದಂತರು ಇಲ್ಲೇ ಇಲ್ಲ. ಇದಂತ್ರ ಫಿಕ್ಸ್. ಈಗ ಹಿಂಗಿರ್ತಾರ ಇಲ್ಲಿ ನಾನಲ್ಲಿ ಆಮ್ಯಾಗ ಇಬ್ರು ಒಂದೇ ಇದ್ರಾಗ ಹೋಗ್ಕೊಂಡಿರ್ತಾರ. ಹಂಗೆ ಇವ್ರಿಬ್ರು ಅದಕ್ಕೆ ಇಬ್ರು ಅಂತ ಬ್ಲ್ಯಾಕ್ ಆ್ಯಂಡ್ ವೈಟ್ ಬಂದ ಗೈಸ್. ಇದೆ ಅದ ಹವೈ ಚಪ್ಪಲಿ ಹಾಕಿ ಬಂದ. ನೀವು ಇದಂತೆ ಏನೋ ಹೋಗುವ ವಾಕ್ಮೇಟ್ಸ್. ಈಗ ಇರಾನಿ ಚಾಯ್ಗೆ ಬಂದಿವಿ ಹೈದ್ರಾಬಾದ್. ಈಗ ಚಹಾ ಕುಡಿಯೋಕೆ ಬಂದ್ವಿ. ಚಾಗಿ ಕುಡಿದು ಸೀದಾ ವಿಡಿಯೋ ಮಾಡಕ್ಕೆ ಹೋಗೋದು. ಅಂದರೆ ಈಗ ಇವರಲ್ಲೇ ಅಣ್ಣ, ಇವರು ವಿಜಯನಗರ ಸೆಕೆಂಡ್ ಬಡ್ಡೆ ನೀನು ಇವನಲ್ಲ ಮೇನ್ ವಿಡಿಯೋದಾಗ ಕಾಣೋದು. ಸೆಲ್ಫಿ ತಕಡೆ ನೀನು ಸೆಲ್ಫಿ ತಗೊಳೋದು ಬಿಟ್ಟು ನೀನು. ಹಾಂ ಸೆಲ್ಫಿ ಅಣ್ಣ ನಿಮ್ಮ ID ಫಾಲೋ ಹೊಡೆದಿವಣ್ಣ ನಾವು. ಅಣ್ಣ ನಿಮ್ಮ ID ಫಾಲೋ ಹೊಡೆದಿವಣ್ಣ. ಅದೇ ಇದು ಕೊಡ್ತೀರಾ? ಅದು ಇದು ಅದೇ ಅವನೇನು ಅನ್ಕೊಂಡ ನೀನು ಅನ್ಕೊಂಡಿ ಏನು ಎಸ್ ಗೈಸ್. ಈಗ ಹೋಗಿ ವಿಡಿಯೋ ಮಾಡೋಣ. ಇನ್ನೊಂದೇನಂದ್ರೆ ಇವತ್ತು ಶಾಕಿಂಗ್ ನ್ಯೂಸ್ ಏನಂದ್ರೆ ನಮ್ಮ ಕಪ್ಪಿ ಇವತ್ತು ಪೇಮೆಂಟ್ ಮಾಡ್ಯಾನ ಗೈಸ್. 4 ಇದು ಕ್ಲಾಪ್ ಬರಲಿ. ನೋಡ್ಲಿ ಏನು ಶಾಕ್ ಆಗಿರ ಇಲ್ಲ ಪೇಮೆಂಟ್ ಮಾಡ್ಯಾನವ. ನೋಡಿ ಮಕ್ಕ ಗೆಂಡಾಗೈತೆ ಅಂದ್ರೆ ಫೈನಲಿ ನಮ್ಮ ಕಪ್ಪಿ ಅವರು ಏನು ಇವತ್ತು ನನ್ನ ಪ್ರಕಾರ ಲಾಟ್ರಿ ಗೀಟ್ರಿ ಹೊಡೆದಿರ್ತಾನಂತ. ಅದೇ ಬರ್ಬೇಕಾದ್ರೆ ಅಂದ ಲಕ್ಕಿ ಭಾಸ್ಕರ್ ಮೂವಿ ನೋಡಿ ಬಂದಿಲ್ಲ ಅಂತಂದೆ. ಇಲ್ಲ ಅಲ್ಲೇ ಇದು ಒಳ್ಳೆ ಕಪ್ಪಿ ಕೊಟ್ಟಾರ ಅದ್ರಾಗೆ ಖಾಲಿ ಮಾಡಿ ನಾನು ಹಂಗಪ್ಪ ನಾನು ಹಂಗೆ ನಮ್ಮ ಮನೆ ಕೊಟ್ಟಿರೋ
ನಾನು ರೊಕ್ಕ ಮಾಡ್ತೀನಿ ಹಾಂ ಮತ್ತೆ ಏನೇ ಕಬ್ಬೆ ನಿನ್ನ ಜವಾನಲ್ಲಿ ಅವ ನೀನಿಲ್ಲ ಮ್ಯಾನೇಜರ್ ಹೌದಿಲ್ಲ ರೀಚ್ ಆದ್ವಿ ನೀವು ಬೃಂದಾವನ ಅಂತಂದು VNC ಕಾಲೇಜ್ ಗ್ರೌಂಡ್ ಗೈಸ್ ಇಲ್ಲೆಲ್ಲ ಗಿರ್ಮಿಟ್ ಅಲ್ಲೇ ಇರುತ್ತಲ್ಲ ಅಲ್ಲಿ ಅಪೋಸಿಟೇ ಆಗೈತಿ ಈ ಥರ ಅನಾಹುತ ದೊಡ್ಡದಾಗೈತಿ ಗೈಸ್ ಇಲ್ಲೆಲ್ಲ ಚೈನೀಸ್ ಐಟಮ್ ಎಲ್ಲ ಸಿಗುತ್ತಾ ಗ್ರ್ಯಾಂಡ್ ಓಪನಿಂಗ್ ಐತಿ ಒಟ್ಟು ಒಳಗೆ ಹೋಗಿ ನೋಡಮ್ಮ ಏನು ಮಾಡ್ತಾರೇನೋ ಅಣ್ಣ ನೀನು ವಿಜಯನಗರ ಎಷ್ಟು ಸಲ ಕೇಳ್ತೀನಿ ಯಾವ ಮರ್ಬಿಟ್ಟೆ ಪೂಜಾ ಇತಿಹಾಸಲ್ಲಿ ಪೂಜಾ ಹೇಳ್ಕೊಳ್ಳೋಣ ಈಗ ಪ್ರಸಾದ ಕೊಟ್ಟಾಗ ಇನ್ನಮ್ಮ ಆದರೂ ನಿಮ್ಮನ್ನು ಕರೆದಿದ್ದು ಭಾರಿ ಇದಾಯ್ತು ನನಗೆ ಅಪ್ರಿಷಿಯೇಟ್ ಗೈಸ್ ಈ ಥರ ಐತೆ ಫುಲ್ ಆಮೇಲೆ ನಿಮಗೆ ತೋರಿಸ್ತೀನಿ ಗೈಸ್ ಯಾವ ಥರ ಏನಂತಂದು ಫಸ್ಟ್ ಏನು ಮುಗಿಸ್ಬಿಡೋಣ ವರುಣ್ ಹೌದು ವರುಣ್ ರಿವ್ಯೂ ಕೊಡ್ಬೇಕಂತಿದ್ರಲ್ಲ ಅಲ್ಲಿ ನೆಕ್ಸ್ಟ್ ವಿಡಿಯೋ ನಿಮ್ಮ ಅಕ್ಕವ್ರು ಮೆಸೇಜ್ ಹಾಕಿದ್ರು ವರುಣ್ ರಿವ್ಯೂ ಯಾಕೆ ಇದು ಬರೋಲ್ದು ಹೆಂಗೆ ತಿನ್ ಕಾಲೇಜ್ ಎಲ್ಲಿ ಕೊಡ ರಿವ್ಯೂ ಕೊಡಲಿ ಕಾಲೇಜ್ ಹೋಗ್ಯಾರ ಹಾಂ ಬಡ್ಡೆ ಅಣ್ಣ ಕಾಲೇಜ್ ಹೋಗ್ಯಾನ ಚೇಂಜ್ ಆಗ್ಯಾನ ಅಂತ ಹೇಳಾಗ್ಯದ ಹೇಳಿ ಎಲ್ಲಿ ಫುಲ್ ಇದು ಚೇಂಜ್ ಆಗ್ಯದ ಗೈಸ್ ಏನು ಇಲ್ಲಿ ಚಾಯ್ ತಲೋದು ಕರ್ಕೊಂಬಂದು ಚಾಯ್ ಕುಡಿ ಅಂತಲ್ಲ ನಾನು ಲೆಮನ್ ಟೀ ಕೇಳಿದ್ನಿ ಇಲ್ಲಿ ಲೆಮನ್ ಟೀ ಬುಕ್ ಮಾಡಿ ಕೊಡ್ತಾರೆ ನಿಮ್ದ್ರಾಗ ಹೋಗಿ ಕೊಡಂಬ ಅಂದ್ರೆ ರೊಕ್ಕ ಕೇಳ್ತಾನೆ ಇಲ್ಲಿ ಆದರೂ ರೊಕ್ಕ ಅವನೇ ಕೊಡೋದು ಅಲ್ಲಿ ಆದರೂ ಅವನೇ ಕೊಡೋದು ಕೊಟ್ಟರೆ ಎರಡು ಕಡೆಗೂ ಅವನೇ ಕೊಡ್ಬೋದು ಅಲ್ಲಿ ಕೊಟ್ಟರೆ ಅದು ನಿಮ್ಮ ಅಂಗಡಿ ಲೇ ಮತ್ತೆ ನೀ ಬ್ಯಾಡ ಅಂತ ಅನ್ನಕತ್ತೆ ನೀವು ಈಗ ಬಿಸಿ ಸಿಪ್ಪಿಂಗ ಪಪ್ಪಿಂಗ ಈಗ ನೀರು ಕುಡಿಯಕತ್ತಾನ ಸುರು ಅಂತಂದು ಇಲ್ಲಿ ಇರಿಟೇಟ್ ಸೌಂಡ್ ಮಾಡಕತ್ತಾನ ಹಾಂ ನಿನಗೆ ಬರೀ ಇವನಿಗೆ ಇದಾಗ ಬರೀ ಒಂದು ಡಬಲ್ ಚೀಪಿಂಗ್ ಪಾಪಿಂಗ್ ಅಂತ ಯಾರ್ದು ಚೀಪ್ ಏನೋ ಇಷ್ಟು ದಿವಸ ತುಂಬ ಹೇಳಕ್ಕಾಗ್ಬಿಡೋದು ಕ್ಲೋಸ್ ಮಾಡ್ಕೊಂಡು ಹೊಂಟಿ ಗೈಸ್ ಅಂದರೆ ವರ್ಕರ್ ಸ್ವಲ್ಪ ಜಲ್ದಿ ಹೋದ ಇವತ್ತು ನಾವು ಸ್ವಲ್ಪ ಲೇಟ್ ಬಂದಿವಲ್ಲ ನಾವು ಸ್ವಲ್ಪ ತಿಂದ್ವಿ ಈಗ ಹೋಗ್ಬೇಕು ಗೈಸ್ ಈಗ ಮನೆಗೆ ಹೋಗಿ ಊಟ ಗೀಟ ಮಾಡೋ ಮತ್ತೆ ಸಾಯಂಕಾಲ ಬರಮ್ಮ ಲೆಟ್ಸ್ ಸಿ ಆ್ಯಂಡ್ ಈವ್ನಿಂಗ್ ಟೈಮ್ ರೀ ಒಬ್ಬರು ಭಾಳ ದಿನ ಆದ್ಮೇಲೆ ಭೇಟಿ ಆಗ್ಯಾರ ನಮ್ಮ ಅಲ್ಲೂರು ಸ್ವಾಮಿ ಬಂದಾನ್ರಿ ಪಾಪ ಮಂಡ್ಯಕ್ಕೆ ಕೇಳಿದಾಗ ಗೈಸ್ ಮಂಡ್ಯಕ್ಕೆ ತಿಂತೀನಿ ನಾಚಿಕೆ ಬೇಡ ಎಷ್ಟೋ ದಿನ ಆದಮೇಲೆ ನಮ್ಮ ಅಡ್ಡಕ್ಕೆ ಬಂದಾನ ಗೈಸ್ ಅಡ್ಡಕ್ಕೆ ಬಂದಾನ ಅದಕ್ಕೆ ಈಗ ನನಗೆ ಸ್ವಲ್ಪ ಲಿಟಲ್ ಬಿಟ್ ಪಾರ್ಟಿ ಕೊಡ್ತೀನಿ ಹೆಂಗೆ ಚೆನ್ನಾಗೈತೆ ಹೇಳಿ ಬಜ್ಜಿ ಎಲ್ಲ ಮೂರು ಥರ ಹಾಕಿ ಇವತ್ತು 100 ಅವರು ತಿನ್ನಾಗೈತೆ ಭಾಳ ಮಂದಿ ಕಮೆಂಟ್ ಆಗಾಕತ್ತಿದ್ರೆ 100 ಎಲ್ಲಿ ಇಲ್ಲಿ ಏನಂದರೆ 100 ಅಂದರೆ ಸ್ವಲ್ಪ ಈಗ ನಾನು ಮದುವೆ ಆದಮೇಲೆ ಸ್ವಲ್ಪ ಬಿಸಿ ಗೊತ್ತಲ್ಲ ಆಲ್ಮೋಸ್ಟ್ ಅಲ್ಲಿ ಮದುವೆ ಇರಲ್ಲ ಅದು ಹೇಳ್ಬೋದು ಗೊತ್ತಾಕೈತೆ ಎಲ್ಲರಿಗೆ ಅದಕ್ಕೆ ಗೈಸ್ ಈಗ ಇದಾದ್ಮೇಲೆ ಲೆಮನ್ ಟೀ ಹೇಳಿ ಆರ್ಡ್ರ್ ಮಾಡ್ಯಾನ 100 ಈಗ ಲೆಮನ್ ಟೀ ಬರ್ತೈತೆ ಅಲ್ಲಿವರೆಗೆ ಪಟ್ ತಿನ್ನಮ್ಮ ತಿಂತೀವಲ್ಲ ಪಟ್ ಆರಾಮ್ ನಾವು ತಿನ್ನಂಗಿಲ್ಲ ಯಾಕಂದ್ರೆ ನಾವು ಸ್ವಲ್ಪ ಡಯಟ್ ಆಗಿರ್ತೇವೆ ಅದಕ್ಕೆ ನಮ್ಮ 100 ತಿನ್ನಲಿ ಮತ್ತೇನಾರು ತರಲ್ಲ ಅಲ್ಲಿಂದ ಗೈಸ್ ಇಲ್ಲಿ ಬರ್ತಾನ ಇಲ್ಲಿ ಆರಾಮ್ ಇಲ್ಲೇ ಬರ್ಗ ಸಿಗುತ್ತೆ ಎಲ್ಲ ಅಂದರೆ ಸ್ನ್ಯಾಪ್ ಹಾಕೋ ಫೋರ್ಸಿಗೆ ಸಂದೀಪ್ ಸೀದಾ ಗಾಡಿ ಹಾಕಿ ಬಂದ್ಬಿಟ್ಟೆ ಗೈಸ್ ಸಿಗಿದೆ ಸಂದೀಪಿಗೂ ಒಂದು ಪ್ಲೇಟ್ ಮಂಡಕ್ಕಿ ಹೇಳಿವಿ ಮತ್ತು ಲೆಮನ್ ಬರ್ದು ಗೈಸ್ ಇನ್ನೊಂದು ಸ್ವಲ್ಪ ದಿನದಾಗ ಅಲ್ಲ ಸ್ವಲ್ಪ ಟೈಮ್ ಆಗ ಇವರು ಫ್ರೆಂಡ್ ಅಣ್ಣ ಬಂದಾನ ಎಸ್ ಈಗ ಹೆಂಗೈತೆ ಸಂದೀಪ್ ಮಂಡಕ್ಕಿ ನೀವು ಒಳ್ಳೆ ಪಾಪ್ಕಾರ್ನ್ ತಿನ್ನಾಗಲ್ಲ ಮಂಡೆ ಹಂಗೆ ತಿನ್ಬೇಕು ಮೆಲ್ಲಕ್ಕ ತಿಂದೆ ವಡ ನೀನು ತಿನ್ಬೇಡ ತಿನ್ಲೇ ನಾಚಿಕೆ ಬೇಡ ಇಲ್ಲ ತಿನ್ನ ಡೇಟ್ ಇದು ಸಂಬಂಧ ಬರ್ಬೋದು ಮಂಡಳಿ ಸಂಬಂಧ ಇಲ್ಲ ಡಯಟ್ ಅಷ್ಟ ನಮ್ಮ ಹೊಸಪೇಟೆಗೆ ನಾಳೆ ಈಗ ಅನಾಹುತ ಗೈಸ್ ಅದ್ರಾಗ ಟ್ರಾಫಿಕ್ ಅನಾಹುತ ಐತಿ ಫುಲ್ ಅನಾಹುತ ಗೈಸ್ ನಾಳೆ ಆ ಥರ ಇರ್ತಲ್ಲ ಅದಕ್ಕೆ ನಾಳೆ ಈ ಕಡೆ ರಾಕಿನೂ ಐತಿ ನಾಳೆ ಫುಲ್ ಇಲ್ಲಿ ಇದಕ್ಕೆ ಬಂದಿದ್ವಿ ಗೈಸ್ ಸ್ಮಾರ್ಟಿಗೆ ಈಗ ಇನ್ನೊಂದು ಇದಕ್ಕೆ ಖಾಲಿ ಆಗಿತ್ತು ಸಾದು ಮತ್ತೆ ತೊಗೊಂಡು ಬಂದಿದ್ದೆ ಅದೇ ತೋರಿಸಿದ್ ಗೈಸ್ ಲಾಸ್ಟ್ ವೀಡಿಯೋದಾಗ ಅದು ಕೂದಲು ಕಚ್ಕೊಳ್ಳೋದು ಎಸ್ ಈಗ ಒಣ ಸ್ವಲ್ಪ ಏನೋ ಕ್ಯಾಪ್ ನೋಡಕತ್ತಾನ ಕ್ಯಾಪ್ ಸಿಗೋದು ಗೈಸ್ ಇದೇನೋ ಆಫರ್ಸ್ ಅದ ಅಂತ ಜೀನ್ಸು ಫುಲ್ ಅನಾಹುತ ಕಮ್ಮಿದಾಗೆ ಅದಾವ ಇದು ರಿಲಯನ್ಸ್ ಸ್ಮಾರ್ಟಿಗೆ ಬಂದಿವಿ ಗೈಸ್ ರಿಲಯನ್ಸ್ ಸ್ಮಾರ್ಟ್ ಅನಾಹುತ ಕಮ್ಮಿ ಅದಾವ ಗೈಸ್ ಆಲ್ಮೋಸ್ಟ್ ಅಲ್ಲ ಅಂದರೆ ನಮಗೆ ಇಷ್ಟ ಯಾವ ಆಗಿಲ್ಲ ಎಸ್ ಈಗ ಮತ್ತೆ ಸ್ವಲ್ಪ ಒಂದು ಬ್ರಷ್ ತೊಗೋಬೇಕಂತ ಐತಿ ಗೈಸ್ ನಂದೆಲ್ಲ ಫುಲ್ಲು ತುಕ್ಕಿಡೋದಾಗೈತೆ ಇವು ಸಣ್ಣ ಹುಡ್ರು ಯಾವ ದೊಡ್ಡವು ಯಾವ ಒತ್ತು ಅರ್ಥ ಆಗಲ್ಲ ಎಸ್ ನೋಡೋಂಗೆ ಆಫರ್ಸ್ ಇದ್ರೆ ಇಂಥ ಇರ್ಬೇಕು ನಮಗೆ 4-5 ಇದ್ದಿದ್ದು ರಾಕೆಟ್ ಹೋಗ್ಬೇಕು ಎಸ್ ಎಸ್ ಫೈನಲಿ ವರುಣ ಒಂದು ತೊಗೊಂಡಾಗ ಎಸ್ ಅಂದ್ರೆ ಅವನು ಏರ್ ಕೂಲಿಂಗ್ ತೊಗೊಂಡ ನಂದು ಆ್ಯಂಟಿ ಡ್ಯಾಂಡ್ರಫ್ ಇದ್ದಿತ್ತು ಇದು ಒಂದಕ್ಕೆ ಏನಿಲ್ಲ ನಿಯರ್ ಬೈ 100 ರೂಪಾಯಿ ಗೈಸ್ ನಮಗೆ ಸಿಕ್ಕಿರೋದು ಮಾರ್ಟ್ ಒಳಗೆ ಗಾಡಿಯಲ್ಲಿ ಮಾರ್ಟ್ಯಾಗ 75 ರೂಪೀಸಿಗೆ ಸಿಗ್ತದೆ ನಾನು ಆಲ್ಮೋಸ್ಟ್ ಅಲ್ಲ ಇಲ್ಲೇ ಬಂದ್ರೆ ಕಮ್ಮಿ ಸಿಗುತ್ತೆ
ಎಸ್ ಈಗ ಹೋಗಮ್ಮ ಗೈಸ್, ಈಗ ಹೋಗು ಲೆಟ್ಸ್ ಮನೆಗೆ ಬಂದೀವಿ ಗೈಸ್. ಈಗ ಮನೆಗೆ ಬಂದ್ಕೊಳ್ಳೋಣ. ಇವತ್ತೇನ ನಮ್ಮ ಮಮ್ಮಿಯವರು ಸ್ಪೆಷಲ್ ಮಾಡ್ಯಾರ ಗೈಸ್, ಪಾಸ್ತಾ ಮಾಡ್ಯಾರ ಗೈಸ್. ಪಾಸ್ತಾ ಆದ್ರೂ ಕೂಡ ಬಿಸಿ ಬಿಸಿ ಒಡಾತೀನಿ ಗೈಸ್. ಅಂದ್ರೆ ಊಟ ಇದೆ ಅಂತಲ್ಲ, ಇನ್ನು ಅನ್ನ ಸಾಂಬಾರು ಕುದಿ ಆಗತ್ತೈತೆ ಮನೆ ಇದು. ಎಸ್ ಇವತ್ತು ಮಾಡಿ ಸರಿ ಐಸ್ ಗೈಸ್, ಈಗ ತಿನ್ನುವ ಹೊರಣಿಗೂ ಸ್ವಲ್ಪ ತೊಗೊಂಡು ಹೋಗುವ. ಈಗ ನಾವು ಸ್ವಲ್ಪ ತಿನ್ನಕತ್ತೀವಿ ಗೈಸ್. ಈಗ ತಿಂದು ಇವತ್ತು ಇದೊಂದು ತಂದೆ ಗೈಸ್, ಇದು ಪೂರ ಖಾಲಿ ಆಗಿತ್ತು. ಅದೇ ನಿಮ್ಗೆ ಹೇಳಿದ್ವಲ್ಲ, ಅದೇ ತಂದ್ವಿ. ಹೊರಣ ಒಂದು ತೊಗೊಳೋಣ. ಎಸ್ ಲೆಟ್ಸ್ ಈಗ ತಿಂದು ಪಟ್ ಹೋಗೋ ಪಟ್ ಮಾಡೋದು. ಫೈನಲಿ ಐ ಹ್ಯಾವ್ ರೀಚ್ ಡಿ ಅಟ್ ಹೋಮ್. ಈಗ ನೀರು ಕುಡಿಯುತ್ತಾ ಈಗ ಸೀದಾ ಹೋಗಿ ಮನಗುತ್ತಾ ಈಗ ಹೋಗಿ ಮುಖಂಬಿಡಮ್ ಗೈಸ್. ನೀವು ಊಟ ಮಾಡಿರಿ ಅಂತ ಅನ್ಕೊಂಡಿವಿ, ನಾವು ಮಾಡೀವಿ. ಹಂಗೆ ಆಗಲಿ ಹಿಂಗೆ ನೋಡ್ತಿರ್ಲಿ ಅಂತ ಹೇಳ್ಕೊಂಡು ಟೇಕ್ ಕೇರ್, ಗುಡ್ ನೈಟ್, ಸ್ವೀಟ್ ಡ್ರೀಮ್ ಅಂತಂದು ನೀವು ಲಾಸ್ಟ್ವರೆಗೂ ನಾನು ವೀಡಿಯೋಸ್ ನೋಡಾಕತ್ತೀರ ಅಂದ್ರೆ ಕಮೆಂಟಾಗಿ ಸ್ವಲ್ಪ ಏನಾರ ಎಸ್ ಅಂತ ಹಾಕಿದ್ರೆ ನಮಗೆ ಸ್ವಲ್ಪ ಖುಷಿ ಆಗುತ್ತೆ. ಎಷ್ಟು ಮಂದಿ ನೋಡ್ತಾರೆ, ಅಟ್ಲೀಸ್ಟ್ ಒಬ್ಬರಿಬ್ಬರು ಆದರೂ ಓಕೆ. ಒಟ್ಟು ಫುಲ್ ವೀಡಿಯೋ ನೋಡಕತ್ತೀನಿ ಅಂದ್ರೆ ಸ್ವಲ್ಪ ಎಸ್ ಅಂತ ಹಾಕ್ರಿ. ಎಸ್ ಟೇಕ್ ಕೇರ್, ಗುಡ್ ನೈಟ್, ಸ್ವೀಟ್ ಡ್ರೀಮ್ ಆ್ಯಂಡ್